ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನಿಮಗೊಂದು ಒಳ್ಳೆ ನಾನ್ ವೆಜ್ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಮಟನ್ ಸಾಂಬಾರು. ಎಲ್ಲರ ಮನೇಲೂ ಕೂಡ ಎಲ್ಲರೂ ಕೂಡ ಅವ್ರವ್ರದ್ದೇ ಆದ ರೀತಿಯಲ್ಲಿ ಮಟನ್ ಸಾಂಬಾರನ್ನ ಮಾಡ್ತಾರೆ. ಆದರೆ ಒಮ್ಮೆ ಈ ಥರ ಒಂದು ಈಸಿಯಾಗಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಏನು ಅಂದರೆ ತುಂಬ ಬೇಗ ಆಗೋವಂಥ ಮಟನ್ ಸಾಂಬಾರಿದು. ಸೊ ನಾನು ಈ ಥರ ಮಾಡ್ತೀನಿ. ಅದಕ್ಕೆ ಇವತ್ತು ಈ ಥರ ಮಟನ್ ಸಾರನ್ನ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನಾನಿಲ್ಲಿ ಒಂದು 3/4 kg ಮಟನ್ನ ಬಳಸಿದ್ದೀನಿ. ಅದು ಗುಡ್ಡೆ ಮಾಂಸ. ನಿಜವಾಗ್ಲೂ ಸಖತ್ತಾಗಿತ್ತು. ಏನು ಅಂದರೆ ಈ ಥರ ಮಟನ್ ಸಾರು ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು ಅಂತಾರಲ್ವಾ. ಸೊ ನಾನ್ ವೆಜಿಟೇರಿಯನ್ಸ್ಗಂತೂ ನಾನ್ ವೆಜ್ ಇಲ್ಲದೆ ಇರೋಕ್ಕೆ ಆಗಲ್ಲ. ಸಂಡೇ ಆಗಿದ ತಕ್ಷಣ ನಾನ್ ವೆಜ್ ಬೇಕು ಅನಿಸುತ್ತೆ. ಸೊ ಆ ಟೈಮಲ್ಲಿ ನೀವೇನಾದರೂ ಮಟನ್ ತಂದಿದ್ರೆ ನಿಜವಾಗ್ಲೂ ಈ ಥರ ಬೇಗ ಆಗೋವಂಥ ಸಾಂಬಾರನ್ನ ಒಮ್ಮೆ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ. ನೀವೇ ನೋಡ್ತಿದ್ದೀರಾ ಅಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಏನಿಲ್ಲ, ಒಂದು ಪ್ಯಾನಿಗೆ ಫಸ್ಟು ನಾವಿವಾಗ ಸಾಂಬಾರಿಗೆ ಖಾರ ರೆಡಿ ಮಾಡ್ಕೊಬೇಕು. ಅದಕ್ಕೋಸ್ಕರ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು 2 ಚಕ್ಕೆ, ಒಂದೇ ಒಂದು ಪೀಸ್ ಲವಂಗನ ಹಾಕ್ಕೊಂಡು, ಅದಾದಮೇಲೆ 1.5 ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಳಿ. ಆಮೇಲೆ ಒಂದು ಫುಲ್ ಬೆಳ್ಳುಳ್ಳಿ, ಆಮೇಲೆ 1 ಇಂಚು ಶುಂಠಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಮಸಾಲೆ ಫ್ರೈ ಮಾಡೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡೋದು, ಅದಕ್ಕೋಸ್ಕರ. ಅದಾದಮೇಲೆ ಸ್ವಲ್ಪ ಕರಿಬೇವು, ಅದಾದಮೇಲೆ 1 ಚಮಚ ಕಡಲೆ ಬೀಜ, 1 ಚಮಚ ಕಡಲೆ, ಆಮೇಲೆ ಒಂದು 1/2 ಚಮಚ ಗಸಗಸೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏನು ಅಂದರೆ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಇಲ್ಲಿ ನಾನು ಒಂದು ಅರ್ಧ ಟೊಮೆಟೊನ ಬಳಸ್ಕೊತಿದ್ದೀನಿ. ಯಾವತ್ತೂ ಅಷ್ಟೇ ಮಟನ್ ಸಾಂಬಾರಿಗೆ ಟೊಮೆಟೊನ ಕಮ್ಮಿ ಬಳಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಕಾಯಿನೂ ಕೂಡ ಬಳಸ್ತಿದ್ದೀನಿ. ಏನು ಅಂದರೆ ಒಂದು 1/4 ಭಾಗದಷ್ಟು ಕಾಯಿ, 2 ಚಮಚದ ಕಾಯಿ ಅಂದ್ಕೊಳ್ಳಿ. ಸೊ ಅದನ್ನು ಕೂಡ ಹಾಕ್ಕೊಳ್ಳಿ. ಯಾಕಂದರೆ ನಾವು ಕಡಲೆ ಬೀಜ ಹಾಕ್ಕೊಂಡಿರ್ತೀವಿ, ಅದಕ್ಕೋಸ್ಕರ ಕಾಯಿನ ಕಮ್ಮಿನೇ ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದೊಂದು 5 ನಿಮಿಷ ಆರಕ್ಕೆ ಬಿಟ್ಬಿಡಿ. ಮತ್ತು ಈ ಕಡೆ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ, 1 ಸಣ್ಣ ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದಾದಮೇಲೆ ಇಲ್ಲಿ ತೊಳೆದಿಟ್ಕೊಂಡಿರೋವಂಥ ಮಟನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏನು ಅಂದರೆ ಮಟನ್ನ ಈ ಥರ ಬೇಯಿಸೋದ್ರಿಂದ ನಿಜವಾಗ್ಲೂ ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ ಅಂದ್ಕೊಳ್ಳಿ. ಒಂದು 10 ನಿಮಿಷ ನೀವು ಎಣ್ಣೆಲೇ ನೀರು ಬಿಟ್ಕೊಳ್ಳೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಚೂರು ಚಿಲ್ಲಿ ಪೌಡರು, ಒಂದು 1/4 ಚಮಚ ಅರಿಶಿನ ಪುಡಿ, 1/4 ಚಮಚ ಚಿಲ್ಲಿ ಪೌಡರು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನು ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಿ. ಅಂದರೆ ಅದು ಚೆನ್ನಾಗಿ ಹಸಿ ವಾಸನೆ ಹೋಗಲಿ. ಸೊ ಆ ಗ್ಯಾಪಲ್ಲಿ ಇವಾಗ ನಾವು ಮಸಾಲೆ ರುಬ್ಕೊಂಡ್ಬಿಡೋಣ. ಏನಿಲ್ಲ, ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ, ಅಂದರೆ ಮಸಾಲೆಗೆಲ್ಲ ಇದು ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಎಲ್ಲ ಫ್ರೈ ಮಾಡಿರೋದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು, ಅದಾದಮೇಲೆ 1 ಚಮಚ ಖಾರದ ಪುಡಿ, 2 ಚಮಚ, 2.5 ಚಮಚ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಮಟನ್ನು ಕೂಡ ನೋಡಿ ಹಸಿ ವಾಸನೆ ಎಲ್ಲ ಹೋಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಅದಾದಮೇಲೆ ಇವಾಗ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸಾರಿಗೆ ತಕ್ಕಂತೆ ನೀರನ್ನ ಹಾಕ್ಕೊಳ್ಳಿ. ಏನು ಅಂದರೆ ಇಲ್ಲಿ ಒಬ್ಬೊಬ್ಬರ ಮನೇಲಿ ಕೆಲವರು ತೆಳು ಸಾರನ್ನ ಇಷ್ಟಪಡ್ತಾರೆ, ಕೆಲವರು ಗಟ್ಟಿ ಸಾರನ್ನ ಇಷ್ಟಪಡ್ತಾರೆ, ಕೆಲವರು ಮೀಡಿಯಮ್ ಗಟ್ಟಿ. ನಮ್ಮ ಮನೇಲಿ ಸ್ವಲ್ಪ ಮೀಡಿಯಮ್ ಗಟ್ಟಿ ಇರಬೇಕು, ತುಂಬ ತೆಳ್ಳಗಿರಬಾರ್ದು. ಅದಕ್ಕೆ ನಾನು ನೋಡಿಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡಿಕೊಂಡೆ. ನನಗೆ ಉಪ್ಪು ಕರೆಕ್ಟಾಗಿದೆ ಅನಿಸ್ತು. ಖಾರ ನನಗೆ ಇನ್ನೂ ಸ್ವಲ್ಪ ಬೇಕು ಅನಿಸ್ತು. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ. ನೀವು ಖಾರ ಕರೆಕ್ಟಾಗಿದ್ದರೆ ಓಕೆ, ಹಾಕೋಬೇಡಿ. ಇದನ್ನು ನಾನು ಒಂದು 7ರಿಂದ 8 ವಿಷಲ್ ಹೊಡ್ಸ್ಕೊಂಡು ಅದಾದಮೇಲೆ ಮಾಮೂಲಿ ಆ್ಯಸ್ ಯೂಶ್ವಲ್ ಸ್ವಲ್ಪ ವಿಷಲೆಲ್ಲ ಹಾರಾದಮೇಲೆ ತೆಕ್ಕೊಂಡು ಈ ಥರ ತಿರುಗಿಸ್ಕೊಳ್ತೀನಿ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಸಕ್ಕತ್ತಾಗಿದೆ ಅಂತ. ಸೊ ಲಾಸ್ಟಲ್ಲಿ ಸುಮ್ಮನೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೇಲ್ಗಡೆ ಉದುರಿಸ್ಕೊಳ್ಳಿ. ಅಷ್ಟೇ, ಮಟನ್ ಸಾರು ರೆಡಿ ಆಗೋಯ್ತು. ನಿಜವಾಗ್ಲೂ ಇದು ಸಖತ್ತಾಗಿರುತ್ತೆ. ಆಮೇಲೆ ನಿಂಬೆಹಣ್ಣು ರಸನೂ ಕೂಡ ಹಾಕ್ಕೊಳ್ಳಿ ಲಾಸ್ಟಿಗೆ. ಸುಮ್ಮನೆ ನಿಂಬೆಹಣ್ಣು ರಸ ಕೂಡ ಇಂಟ್ಕೊಳ್ಳಿ. ಸಖತ್ತಾಗಿ, ಅಂದರೆ ಅದೊಂಥರ ಎಕ್ಸ್ಟ್ರಾ ಚೆನ್ನಾಗಿರುತ್ತೆ, ಏನೋ ಒಂದು ಫ್ಲೇವರ್ ಅಂತ. ಸೊ ನಿಜವಾಗ್ಲೂ ಸಖತ್ತಾಗಿತ್ತು. ಮಿಸ್ ಮಾಡದೆ ಈ ಥರ ಒಂದು ಮಟನ್ ಸಾರನ್ನ ಟ್ರೈ ಮಾಡಿ
ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿತ್ತು, ಆ ಥರ ಅಷ್ಟು ಚೆನ್ನಾಗಿತ್ತು. ಮಾತ್ರ ಈ ಥರ ಒಂದು ಸಿಂಪಲ್ ರೆಸಿಪಿ ಇದು, ನಿಜವಾಗ್ಲೂ ಸಿಂಪಲ್ಲಾಗಿ ಬೇಗ ಕೂಡ ಆಗೋಗುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ನನಗೆ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮುಂದಿನ ಒಂದು ಒಳ್ಳೆ ರೆಸಿಪಿಯೊಂದಿಗೆ. ನಾನ್ ವೆಜ್ ರೆಸಿಪಿ ಆದರೂ ಸರಿ, ವೆಜ್ ರೆಸಿಪಿ ಆದರೂ ಸರಿ. ಸೊ ಒಳ್ಳೆ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್.